ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೆಯುತ್ತಿದ್ದು ಈಗಾಗಲೇ ಸಾಕಷ್ಟು ಜನರು ನೋಡಲು ಆಗಮಿಸ್ತಾ ಇದ್ದಾರೆ. ಗಂಗೆ ಯಮುನೆ ಸರಸ್ವತಿ ಸಂಗಮವನ್ನು ಕಣ್ತುಂಬಿಕೊಳ್ಳಲು ಜನರು ಹಾತೊರೆಯುತ್ತಿದ್ದಾರೆ. ನಿತ್ಯ ಲಕ್ಷಾಂತರ ಜನರು ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ದು ಪಾವನರಾಗುತ್ತಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ 3 ನದಿಗಳ ಸಂಗಮ ಹೇಗಾಗುತ್ತೆ? ತ್ರಿವೇಣಿ ಸಂಗಮದಿಂದಲೇ ನಮ್ಮ ಪ್ರತಿನಿಧಿ ಶಬ್ಬೀರ್ ನೀಡಿರುವ ವರದಿ ಇಲ್ಲಿದೆ. ನಾನೀಗ ಗಂಗಾ, ಯಮುನಾ, ಸರಸ್ವತಿ ನದಿಗಳು ಸೇರುವಂತಹ ತ್ರಿವೇಣಿ ಸಂಗಮದಲ್ಲಿದ್ದೀನಿ. ಈ ನದಿಗಳು ಮೂರು ಕೂಡ ಹೇಗೆ ಸೇರ್ತವೆ ಅನ್ನುವಂಥದ್ದನ್ನು ನಿಮಗೆ ವಿವರಿಸುವಂಥ ಕೆಲಸವನ್ನು ಮಾಡ್ತಿದ್ದೀನಿ. ನನ್ನ ಹಿಂಭಾಗದಲ್ಲಿ ಈಗ ನೀವೇನು ನೋಡ್ತಾ ಇದ್ದೀರಿ, ಇದು ಗಂಗಾ ನದಿ ಸೇರಿ ಹಾಗೆ ಬಂದು ಯಮುನಾ ನದಿಯನ್ನು ಸೇರುವಂಥದ್ದು. ಮಧ್ಯದಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇದು ಸರಸ್ವತಿಯ ನದಿಯ ಉಗಮ ಸ್ಥಾನ ಆಗಿರುವಂಥದ್ದು. ಇಲ್ಲಿ ಸರಸ್ವತಿ ನದಿ ಗುಪ್ತಗಾಮಿನಿಯಾಗಿ ಹರಿಯುತ್ತೆ ಅನ್ನುವಂಥದ್ದು. ಹೀಗಾಗಿ ಈ ಒಂದು ಸ್ಥಳವನ್ನು 3 ನದಿಗಳ ಸಮ್ಮಿಲನ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಹೀಗಾಗಿ ಇವು 3 ಪವಿತ್ರ ನದಿಗಳಾಗಿರುವಂಥ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದರೆ ಎಲ್ಲ ಪಾಪಗಳು ಕೂಡ ಕಳೆದು ಹೋಗುತ್ತೆ, ಪರಿಹಾರ ಆಗುತ್ತೆ ಅನ್ನುವಂಥದ್ದು ಒಂದು ಜನರ ನಂಬಿಕೆ. ಹೀಗಾಗಿ ಇಲ್ಲಿ ಬಂದು ಅತಿ ಹೆಚ್ಚು ಜನರು ಪುಣ್ಯ ಸ್ನಾನವನ್ನು ಮಾಡಲಿಕ್ಕೆ ಆಶಿಸ್ತಾರೆ. ಕುಂಭಮೇಳದಲ್ಲಿ ಬಹಳಷ್ಟು ಜನರಿಗೆ ಈ ಅವಕಾಶಗಳು ಸಿಗುವಂಥದ್ದು ಕಡಿಮೆ. ಆದಾಗ್ಯೂ ಕೂಡ ಕಳೆದ 2-3 ದಿನಗಳ ಕೂಡ ಆಗಿರಲಿಲ್ಲ. ಇವತ್ತು ಈ ಒಂದು ಅವಕಾಶವನ್ನು ಮಾಡಿಕೊಡ್ಲಾಗಿರುವಂಥದ್ದು ನೋಡ್ತಿರ್ಬೋದು ನೀವು. ಜನರು ಎಲ್ಲರೂ ಕೂಡ ಬೋಟ್ಗಳಲ್ಲಿ ಬಂದು ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾ ಇರುವಂಥದ್ದು ಎಲ್ಲ ಕಡೆಯೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪ್ರತಿನಿತ್ಯ ಇಲ್ಲಿಗ ಲಕ್ಷಾಂತರ ಜನರು ಬರ್ತಾ ಇದ್ದಾರೆ. ಅದರಲ್ಲಿ ಕೆಲವರಿಗೆ ಮಾತ್ರ ಈ ಅವಕಾಶ ಸಿಗ್ತಾ ಇರುವಂಥದ್ದು. ನಾನು ನಿಮಗೆ ಒಂದಿಷ್ಟು ದೃಶ್ಯಗಳನ್ನು ಕೂಡ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ಆ ಭಾಗದಲ್ಲಿ ನೋಡ್ಬೋದು. ನಾನು ಸ್ವಲ್ಪ ಕ್ಲೋಸಪ್ ಹೋಗುವಂಥ ಪ್ರಯತ್ನಗಳನ್ನ ಕೂಡ ಮಾಡ್ತೀನಿ. ತ್ರಿವೇಣಿ ಸಂಗಮದಲ್ಲಿ ಜನರು ಹೇಗೆ ಪವಿತ್ರ ಸ್ನಾನವನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ಬೋದು. 3 ನದಿಗಳು ಬಂದು ಸೇರುವಂತಹ ಸ್ಥಳ ಇದು. ಹೀಗಾಗಿ ಅಲ್ಲಿ ಟೇಬಲ್ಗಳನ್ನು ಏನು ಹಾಕಿದ್ದಾರೆ, ಆ ಟೇಬಲ್ಗಳ ಮೇಲೆ ಬರುವಂತಹ ಭಕ್ತರೇನಿರ್ತಾರೆ ಅವ್ರನ್ನ ಅಲ್ಲಿ ಕೂರಿಸಿ ಅಲ್ಲಿ ಸ್ನಾನವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಮತ್ತು ಆ ಭಾಗದಲ್ಲೂ ಕೂಡ ನಿಂತ್ಕೊಂಡು ಸ್ನಾನ ಮಾಡಲಿಕ್ಕೆ ಏನೆಲ್ಲ ಅಗತ್ಯ ಬೇಕೋ ಅವನ್ನೆಲ್ಲವನ್ನು ಕೂಡ ಮಾಡಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಗಂಗೆ ಹಾಗೆ ಹರಿದು ಬಂದು ಯಮುನೆಯನ್ನು ಸೇರ್ತಾಳೆ. ಇಲ್ಲಿ ಸರಸ್ವತಿ ನದಿ ಗುಪ್ತಗಾಮಿನಿಯಾಗಿ ಹರಿತಾಳೆ. 3 ನದಿಗಳು ಕೂಡ ಇಲ್ಲಿ ಕನೆಕ್ಟ್ ಆಗುತ್ತೆ. ಹೀಗಾಗಿ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮಕ್ಕೆ ಸಾಕಷ್ಟು ಖ್ಯಾತಿಯನ್ನು ಪಡ್ಕೊಂಡಿರುವಂಥದ್ದು. ಮತ್ತು ಪ್ರತಿ ಸಲ ಕುಂಭಮೇಳ ಆದಾಗಲೂ ಕೂಡ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬರುವಂಥದ್ದು. ಇಲ್ಲಿ ನೋಡಿ ನೀವು ಗಮನಿಸ್ತಾ ಇದ್ದೀರಿ, ಈ 2 ನದಿಗಳು ಹೇಗೆ ಇಲ್ಲೂ ಕೂಡ ಸೇರ್ತಿದ್ದಾವೆ ಅನ್ನುವಂಥದ್ದನ್ನು, ಗಂಗಾ ಬಂದು ಸೀದಾ ಸೇರ್ತಾ ಇರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ತಾ ಇದ್ದೀರಿ. ಇಲ್ಲೂ ಕೂಡ ಸಾಕಷ್ಟು ಜನರು ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂಥದ್ದು. ಪೊಲೀಸ್ ಯಾವಾಗಲೂ ಕೂಡ ಇಲ್ಲಿ ಇರ್ತಾರೆ. ಯಾಕಂದರೆ ಯಾವುದೇ ರೀತಿಯಾದಂಥ ಅವಘಡಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಇಲ್ಲೊಂದಿಷ್ಟು ಪೊಲೀಸ್ ಚೌಕಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಆ ಪೊಲೀಸ್ ಚೌಕಿಗಳಲ್ಲಿ ಭದ್ರತೆಯನ್ನು ಒದಗಿಸುವ ಮೂಲಕ ಜನರಿಗೆ ಪುಣ್ಯ ಸ್ನಾನವನ್ನು ಮಾಡಲಿಕ್ಕೆ ಬೇಕಾದಂಥ ಅಗತ್ಯ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಕೊಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ಪ್ರಯಾಗ್ರಾಜ್.